ಮುಂದಿನ ಕಾರ್ಯಕ್ರಮ ಮುಗಿಸ್ಕೊಂಡು ಬರೋಕ್ಕೆ ಸ್ವಲ್ಪ ತಡವಾಯಿತು. ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಗುಲ್ಬರ್ಗಾಗೆ ಬಂದು ಗುಲ್ಬರ್ಗ ಇಲ್ಲಿಗೆ ಕಾರಲ್ಲಿ ಬರ್ತಾ ಇದ್ದಾರೆ ಸಾಹೇಬ್ರು. ಇನ್ನೇನು ಕೆಲವೇ ಕ್ಷಣದಲ್ಲಿ ಬರ್ತಾರೆ. ತಮ್ಮೆಲ್ಲರೂ ಕೂಡ ಗೊತ್ತಿದೆ, ಬರ್ತಕ್ಕಂಥ 7ನೇ ತಾರೀಕು ಚುನಾವಣೆ ಇರೋದ್ರಿಂದ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಾವೆಲ್ಲರೂ ಕೂಡ ವೋಟ್ ಹಾಕಬೇಕು. ತಾವು ಅನ್ಕೋಬಹುದು ಚುನಾವಣೆ ಯಾವಾಗ ಕೂಡ ಬರ್ತದ, ಯಾವಾಗ ಕೂಡ ಹೋಗ್ತವ, ಆದ್ರೆ ವೋಟ್ ನಿಮಗೆ ಯಾಕೆ ಹಾಕ್ಬೇಕಂತ ತಾವೆಲ್ಲ ಕೂಡ ಮನಸ್ಸಲ್ಲಿ ಅನ್ಕೊಂತಿರ್ಬೋದು. ಕಳೆದ ಬಾರಿ ಚುನಾವಣೆಗಿನ ಮುಂಚೆ ಕೂಡ ತಮಗೆ ನಾವು ಮಾತು ಕೊಟ್ಟಿದ್ದೇವೆ. ಚುನಾವಣೆ ಆದಮೇಲೆ ನಮ್ಮ ಸರ್ಕಾರ ಬಂದ್ರೆ ನಿಮಗೆ 5 ಗ್ಯಾರಂಟಿಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸ್ತೀವಿ ಅಂತ ನಾವು ಮಾತು ಕೊಟ್ಟಿದ್ವಿ. ಚುನಾವಣೆ ಆದಮೇಲೆ 1 ವರ್ಷದ ಒಳಗಡೆ ನಿಮಗೆ 5 ಗ್ಯಾರಂಟಿ ಯಾರಾದ್ರೂ ಕೊಟ್ಟಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಕೊಟ್ಟಿದ್ದಾರೆ ಅಂತ ಎಲ್ಲೂ ಕೂಡ ನಿಂತ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ಬೋದು. ಇವತ್ತು ತಾಯಂದ್ರಿಗೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ತಾವು ಪ್ರವಾಸ ಮಾಡಕ್ಕೆ ಫ್ರೀಯಾಗಿ ಬಸ್ಸಿನ ವ್ಯವಸ್ಥೆ, ತಾವು ಯಾವ ದೇವಸ್ಥಾನಕ್ಕೆ ಹೋಗ್ಬೋದು, ಬೀಗರ ಮನೆಗೆ ಹೋಗ್ಬೋದು, ಇನ್ನೊಂದು ಕಡೆ ಹೋಗ್ಬೋದು, ಮತ್ತೊಂದು ಕಡೆಗೆ ನೀವೆಲ್ಲ ಕೂಡ ನಿಮಗೆ ಎಲ್ಲ ಅನುಕೂಲ ಆಗುತ್ತೆ ಅಲ್ಲಿಗೆ ಹೋಗ್ಬೋದು ತಾವು. ಇದು ಯಾರಾದ್ರೂ ಕೊಟ್ಟ ಕೊಡುಗೆ ಅಂದ್ರೆ ಕಾಂಗ್ರೆಸ್ ಅವ್ರು ಕೊಟ್ಟ ಕೊಡುಗೆ ಅಂತ ಹೇಳ್ಬೇಕಾಗ್ತದೆ. ಜೊತೆಗೆ ಇವತ್ತು ತಾಯಂದ್ರಿಗೆ ಸುಮಾರು 2,000 ರೂಪಾಯಿ ನಿಮಗೆ ಬಂದು ಮುಟ್ಸೋರು ಯಾರಾದ್ರೂ ಅಂದ್ರೆ ಕಾಂಗ್ರೆಸ್ದವ್ರು. ಇವತ್ತು ನಿಮ್ಮ ಅಕೌಂಟಿಗೆ 2,000 ರೂಪಾಯಿ ಬರ್ತಾ ಇದೆ ಅಲ್ಲಮ್ಮ, ಕೈ ಹತ್ರಮ್ಮ, ಬರ್ತಾ ಇದ್ರೆ ಕೈ ಹತ್ರ ಅನ್ಸೋದು ಎಲ್ರಿಗೂ ಕೂಡ ಬರ್ತಾ ಇದೆ. ಇದು ಯಾರು ಮಾಡಿದಾರಪ್ಪ? ಕಾಂಗ್ರೆಸ್ ಅವ್ರು ಮಾಡಿದ್ದು. ಇವತ್ತು ನಿಮಗೆ ಟೋಟಲ್ ಲೈಟ್ ಫ್ರೀ 200 ಯೂನಿಟ್, ನೀವು ಟೋಟಲ್ ಹಳ್ಳಿಯಲ್ಲಿ 200 ಯೂನಿಟ್ಗಿಂತ ಯಾರು ಜಾಸ್ತಿ ಬಳಸಲ್ಲ, 200 ಯೂನಿಟ್ಗಿಂತ ಜಾಸ್ತಿ ಬಳಸಲ್ಲ ಅಂದ್ರೆ ನಿಮಗೆ ಟೋಟಲ್ ಎಲ್ಲ ಕೂಡ ಲೈಟ್ ಫ್ರೀ. ಯುವಕರಿಗೆ ಇವತ್ತೇನು ಡಿಗ್ರಿ ಮುಗಿಸ್ಕೊಂಡು ಬಂದವರಿಗೆ ಕೆಲಸ ಇಲ್ಲ ಅಂದ್ರೆ ಸುಮಾರು ಅವರಿಗೆ 3,000 ರೂಪಾಯಿ ಕೊಡೋ ವ್ಯವಸ್ಥೆ ಇವತ್ತಿನ ಕಾಂಗ್ರೆಸ್ ಪಕ್ಷ ಮಾಡಿದೆ. ಇಷ್ಟೆಲ್ಲ ಮಾಡಿ ನಾವು ನಿಮಗೆ ಕೇಳ್ತಾ ಇದ್ದೀವಿ, ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ತಾವೆಲ್ಲರೂ ಕೂಡ ವೋಟ್ ಕೊಡಿ ಅಂತ ನಾವೆಲ್ಲ ಕೂಡ ಕೇಳ್ತಾ ಇದ್ದೀವಿ. ನಾವು ಬಿಜೆಪಿ ಅವ್ರ ತರ ಸುಳ್ಳು ಹೇಳಿ ಮೋಸ ಮಾಡಿ ನಿಮ್ಮ ಹತ್ರ ವೋಟ್ ಕೇಳ್ತಾ ಇಲ್ಲಲ್ಲ. ಬಿಜೆಪಿ ಅವ್ರು ಏನ್ ಹೇಳಿದ್ರು ತಮಗೆ? 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರೆ ಯುವಕರಿಗೆ. ಯಾರಪ್ಪ ಇವತ್ತು ಯುವಕರು ಉದ್ಯೋಗ ತಗೊಂಡಿರೋದು ಬಿಜೆಪಿ ಕಡೆಯಿಂದ? ಯಾರಿಗಾದ್ರೂ ಬಂದಿದನ? ಸುಮಾರು ವರ್ಷಕ್ಕೆ 2 ಕೋಟಿ ಅಂದ್ರೆ 10 ವರ್ಷಕ್ಕೆ ಎಷ್ಟು ಕೋಟಿ ಆಯ್ತು? ನೀವೇ ಲೆಕ್ಕ ಹಾಕಿ. ಯಾರಿಗಾದ್ರೂ ಸಿಕ್ಕಿದೇನ ನೌಕರಿ? ನಿಮ್ಮೆಲ್ರಿಗೂ ಕೂಡ ಝೀರೋ ಅಕೌಂಟ್ ತೆಗೀರಿ, ನಿಮ್ಮೆಲ್ರಿಗೂ ಕೂಡ ನಿಮ್ಮ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರು. ಯಾರ ಅಕೌಂಟ್ಗಾದ್ರೆ 15 ರೂಪಾಯಿ ಬಂದ್ರೆ ಕೈ ಎತ್ತರಿ. ಬಿಜೆಪಿ ಅವ್ರ ಕಡೆಯಿಂದ 15 ಲಕ್ಷ ಅಲ್ಲ, 15 ರೂಪಾಯಿ ಬಂದ್ರೆ ಕೈ ಎತ್ತರಿ. ಬೇಕಾದ್ರೆ ಯಾರಿಗೂ ಕೂಡ ಬಂದಿಲ್ಲ. ಮತ್ತೆ ಅವ್ರಿಗೆ ನಾವು ಓಟಪ್ಪ ಯಾಕೆ ಕೊಡ್ಬೇಕು? ಸುಳ್ಳು ಹೇಳಿ ನಿಮ್ಮನ್ನ ಮೋಸ ಮಾಡಿ ನಿಮ್ಮನ್ನ ಝೀರೋ ಅಕೌಂಟ್ ತೆಗೆದು ನೀವು ಕೊಟ್ಟಿರೋ 500 ರೂಪಾಯಿ ಕೂಡ ಇವತ್ತು ಬ್ಯಾಂಕಲ್ಲಿ ಡಿಪಾಸಿಟ್ ಆಗಿದೆ. ನೀವೆಲ್ಲರೂ ಕೂಡ 500 ರೂಪಾಯಿ ಕೊಟ್ಟು ನಿಮ್ಮ ಝೀರೋ ಅಕೌಂಟ್ ತೆಗೆದಿರಿ. ಇವತ್ತು 500 ರೂಪಾಯಿ ಕೂಡ ನೀವು ತೆಗೆಯಕ್ಕಾಗಲ್ಲ ವಾಪಸ್. ಇವತ್ತು ನಾವು ಕೊಟ್ಟಿವಿ ನಿಮಗೆ 2,000 ರೂಪಾಯಿ, ಪ್ರತಿ ತಿಂಗಳಿಗೆ ನಿಮಗೆ 2,000 ರೂಪಾಯಿ ಕೊಡ್ತಾ ಇದೀವಿ ನಾವು. ಬಿಜೆಪಿ ಏನಿಲ್ಲ, ಬರೀ ನಿಮ್ಮನ್ನ ಸುಳ್ಳು ಹೇಳ್ತಾರೆ, ನಿಮ್ಮನ್ನ ಬರೀ ವೋಟ್ ಬ್ಯಾಂಕ್ ಅಂತ ಬಳಸ್ಕೊಂತಾರೆ. ನುಡಿದಂತ ನಡೆಯೋರು ಯಾರಾದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ನುಡಿದಂತೆ ನಡೆಯುತ್ತೆ ಬಂಧುಗಳೇ ಅಂತ ಹೇಳ್ಬೇಕಾಗ್ತದೆ ನಿಮಗೆ.
ಬಡವರಿಗೋಸ್ಕರ, ದೀನದಲಿತರಿಗೋಸ್ಕರ, ಕಾರ್ಮಿಕರಿಗೋಸ್ಕರ, ಅವ್ರ ಕಷ್ಟದಲ್ಲಿ ಯಾರಾದ್ರೂ ನಿಲ್ತಾರಂದ್ರೆ ಅದು ಕಾಂಗ್ರೆಸ್ ಪಕ್ಷದವ್ರು ಮಾತ್ರ ನಿಲ್ತಾರಂತ ಹೇಳ್ಬೇಕಾಗ್ತದೆ ನಿಮಗೆ. ಇವತ್ತು ನಮ್ಮ ನಾಯಕರಾದಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಜಿಲ್ಲೆಗೆ ಹಲವಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ದಿವಸ ಯುವಕರಿಗೆ 371J ಮೂಲಕದಿಂದ ಇವತ್ತು ಎಷ್ಟೋ ಜನಕ್ಕೆ ಮೆಡಿಕಲ್ ಸೀಟ್ಗಳು ಸಿಗ್ತಾ ಇದೆ ಫ್ರೀಯಾಗಿ. ಇವತ್ತು ಎಷ್ಟೋ ಜನ ತಹಸೀಲ್ದಾರ್ಸ್ಗಳು ಆಗ್ತಾ ಇದ್ದಾರೆ, ಇವತ್ತು ಎಷ್ಟೋ ಜನ PSIಗಳು ಆಗ್ತಾ ಇದ್ದಾರೆ. ಈ ಭಾಗದಲ್ಲಿ ಮುಂಚೆ ಆಗ್ತಾ ಇರಲಿಲ್ಲ. 371J ಬರೋದಕ್ಕಿಂತ ಮುಂಚೆ ಆಗ್ತಾ ಇರಲಿಲ್ಲ ಇಲ್ಲಿ. ಇವತ್ತು 371J ಬಂದ್ಮೇಲೆ ಇವತ್ತು ನಮ್ಮ ಭಾಗ್ಯ, ನಮ್ಮ ಯುವಕರ ಒಂದು ಭಾಗ್ಯನೇ ತೆಗೆದಿದೆ ಅಂತಂದು ಹೇಳ್ಬೇಕಾಗ್ತದೆ. ಇವತ್ತು ನೀವು ನೋಡ್ಬೋದು ಗುಲ್ಬರ್ಗದಲ್ಲಿ ಎಷ್ಟೋ ವರ್ಷದಿಂದ ನೆಲಗುದಿಗೆ ಬಂದಿದ್ದ ಏರ್ಪೋರ್ಟ್ ಇವತ್ತು ಯಾರಾದರೂ ಮಾಡಿದಾರೆ ಅಂದ್ರೆ ಅದು ಕಾಂಗ್ರೆಸ್ ಅವ್ರು ಮಾಡಿದರೆ, ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಸೆಂಟ್ರಲ್ ಯೂನಿವರ್ಸಿಟಿ ಕಾಂಗ್ರೆಸ್ ಅವ್ರು ಮಾಡಿರೋದು, ಹೈಕೋರ್ಟ್ ಪೀಠ ಕಾಂಗ್ರೆಸ್ ಅವ್ರು ಮಾಡಿರೋದು. ಇವತ್ತೆಲ್ಲ ಕನೆಕ್ಟಿವಿಟಿ ರೋಡ್ಗಳು ಕಾಂಗ್ರೆಸ್ ಅವ್ರು ಮಾಡಿರೋದು. ಹೇಳ್ಬೇಕಾದ್ರೆ ಬಿಜೆಪಿ ಅವರು ಜಿಲ್ಲೆಯಲ್ಲಿ ಏನೋ ಒಂದು ದೊಡ್ಡ ಕೊಡುಗೆ ತಂದಿದ್ದಾರೆ, ಏನ್ ತಂದಿದ್ದಾರೆ ಅಂತ ಹೇಳಿ. ಇವಾಗ ಜಯದೇವ್ ಹಾಸ್ಪಿಟಲ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಮಾಡಿರೋದು, ಟ್ರಾಮಾ ಕೇರ್ ಸೆಂಟರ್ ಡಾಕ್ಟರ್ ಸಾಹೇಬರು ಮಾಡಿರೋದು, ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲು ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಮಾಡಿರೋದು. ಏನಪ್ಪ ಅದ ಬಿಜೆಪಿ ಅವರು ಕೊಡುಗೆ ಹೇಳ್ರಿ. ಇಷ್ಟೆಲ್ಲ ಜಿಲ್ಲೆಗೆ ನಾವೆಲ್ಲ ಮಾಡಿದೀವಲ್ಲ, ನೀವೇನ್ ಮಾಡಿದ್ರಿ 10 ವರ್ಷದಲ್ಲಿ ಏನ್ ಮಾಡಿದ್ರಿ ಹೇಳಿರ್ಬೇಕಾದ್ರೆ. ಇಷ್ಟೆಲ್ಲ ಕೆಲಸಗಳು ನಾವು ಕೊಟ್ಟು ನಿಮ್ಮನ್ನ ಓಟ್ ಕೇಳಕ್ ಬಂದಿದ್ದೀವಿ. ಇವತ್ತು ಇದೇ ಕಮಲಾಪುರ ತಾಲೂಕು ಆಗಬೇಕಾದ್ರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ದಿವಂಗತ ಜಿ ರಾಮಕೃಷ್ಣ ಅವರು ಆ ಟೈಮಲ್ಲಿ ಇಲ್ಲಿ ತಾಲೂಕು ಆಗಿರೋದು ಅಂತ ಹೇಳ್ಬೇಕಾಗ್ತದೆ. 2013 ಆ ಶಾಸಕರಾದಾಗ. ಈಗ ತಾನೇ ಇಬ್ರಾಹಿಂ ಅವರು ಸತ್ತಾರ್ ಅವರು ಹೇಳಿದ್ರು ಈ ಭಾಗದಲ್ಲಿ ಏನೇನು ಕೆಲಸಗಳು ಇಲ್ಲಿ ಆಗಿವೆ ಅಂತ. ಈ ಕಮಲಾಪುರ ತಾಲೂಕು ಆಗಿರ್ಬೋದು, ಕಮಲಾಪುರ ಸುತ್ತಮುತ್ತಗಳು ಕನೆಕ್ಟಿವಿಟಿ ರೋಡ್ಗಳಾಗಿರ್ಬೋದು, ಇಡೀ ಮತಕ್ಷೇತ್ರದಲ್ಲಿ 2013ರಿಂದ 2018ರವರೆಗೆ ಏನು ಅಭಿವೃದ್ಧಿ ಆಗಿದೆ, ಈಗ ಅಭಿವೃದ್ಧಿ ಕಾಣ್ತಾ ಇಲ್ಲ. ಇನ್ನೇನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇನ್ನೇನು ಬಂದಿದ್ದಾರೆ. ತಾವೆಲ್ಲರೂ ಕೂಡ ಎದ್ದು ನಿಂತು ಅವ್ರನ್ನ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ಕೋಬೇಕಂತ ಹೇಳಿ ತಮ್ಮೆಲ್ಲರೂ ಕೂಡ ಕಳಕಳಿ ಮನವಿ ಮಾಡ್ಕೊಂತೀವಿ. ಜೈಘೋಷ ಮುಗಿಸ್ಬಿಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ